ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 9. ಸರ್ವಮಂಗಳ ತನ್ನ ಮಧುರ ಕಂಠದಿಂದ ಗಾನಸುಧೆಯನ್ನು ಅರ್ಪಿಸಿದ ಬಳಿಕ ನರಹರಿ ದೀಕ್ಷಿತರು ದೇವರಿಗೆ ಭಕ್ತಿಪೂರ್ವಕವಾಗಿ ಮಹಾಮಂಗಲಾರತಿ ನೆರವೇರಿಸಿದರು. ಸರ್ವಮಂಗಳನ ಗಾಯನದಿಂದ ತಮ್ಮ ಕರ್ಣಗಳನ್ನು ಇಂಪಾಗಿಸಿಕೊಂಡಿದ್ದವರೆಲ್ಲರೂ ವಜ್ರಾಭರಣ ಭೂಷಿತರಾಗಿ ಕಂಗೊಳಿಸುತ್ತಿದ್ದ ದೇವಾನುದೇವತೆಗಳ ದರ್ಶನ ಪಡೆದು ಪುನೀತರಾದರು. ಪ್ರಸಾದ ಸೇವನೆ ಬಳಿಕ ಎಲ್ಲರೂ ತಮ್ಮ ತಮ್ಮ ಮನೆ ಹಾದಿ ಹಿಡಿದ್ರೆ ಗುಡಿಯ ಬಾಗಿಲನ್ನು ಭದ್ರಪಡಿಸಿ ಕುಟುಂಬದವರೊಂದಿಗೆ ದೀಕ್ಷಿತರು ಸಹ ಮನೆಯತ್ತ ಹೆಜ್ಜೆ ಹಾಕಿದ್ರು. ತನ್ನ ಉದ್ದಲಂಗನ ಹಿಂದೆ ಮುಂದೆ ಬೀಸ್ತಾ ದಾರಿಯುದ್ದಕ್ಕೂ ಆಟ ಆಡ್ಕೊಂಡು ಬರ್ತಿದ್ದ ಮಗಳನ್ನು ಕಂಡು, ಹೇ ಸರ್ವ, ನೆಟ್ಟಗೆ ದಾರಿ ನೋಡ್ಕೊಂಡು ನಡ್ಕೊಂಬ. ದಾರೀಲಿ ಹೀಗೆ ಆಟ ಆಡ್ಕೊಂಡು ಬರೋದಕ್ಕೆ ನೀನೇನು ಇನ್ನೂ ಚಿಕ್ಕ ಮಗು ಅಂದ್ಕೊಂಡಿದ್ಯಾ? ವಿಶ್ವನಾಥನ್ ನೋಡು, ನಿನ್ಗಿಂತ 4-5 ವರ್ಷ ದೊಡ್ಡವನಿರ್ಬೋದಷ್ಟೆ. ಎಷ್ಟು ಗಂಭೀರವಾಗಿ ಬರ್ತಿದ್ದಾನೆ, ಅವನು ನೋಡಿ ಕಲ್ತ್ಕೋ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಯಾವಾಗಲೂ ಹೀಗೆ ಚೆಲ್ಲಾಗಾಡೋ ನೀನು ಗುಡಿಗೆ ಕಾಲಿಟ್ಟ ತಕ್ಷಣ ಅದು ಹೇಗೆ ಅಷ್ಟು ಬದಲಾಗ್ಬಿಡ್ತೀಯ? ಗುಡಿಗೆ ಬಂದ ಜನರ ಜೊತೆ ಗಂಭೀರವಾಗಿ ಮಾತಾಡೋದೇನು, ದೇವರ ಪೂಜೆಯಲ್ಲಿ ನಿನ್ನ ಅಪ್ಪನನ್ನೇ ಮೀರಿಸೋ ಶ್ರದ್ಧೆ ಭಕ್ತಿ, ಇದೆಲ್ಲ ಹೇಗೆ ಸಾಧ್ಯ? ನನಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಅನ್ನಪೂರ್ಣಮ್ಮ ಮಗಳನ್ನು ಹೊಗಳಿದ್ರೋ ತೆಗಳಿದ್ರೋ ಯಾರಿಗೂ ಗೊತ್ತಾಗಲಿಲ್ಲ. ತನ್ನ ಆಟ ನಿಲ್ಲಿಸಿ ಅಮ್ಮನ ಬಳಿ ಹೋಗಿ ಅವರ ಕೈ ಹಿಡ್ಕೊಂಡೋಳು, ಅಮ್ಮ, ಇದೆಲ್ಲ ಹೇಗೆ ಸಾಧ್ಯ ಅಂದರೆ ನಾನು ನಿಮ್ಮ ಮಗಳು ಅದಕ್ಕೆ ಅಂತ ಚಪ್ಪಾಳೆ ತಟ್ತಾ ಜೋರಾಗಿ ನಗೋದಕ್ಕೆ ಪ್ರಾರಂಭಿಸಿದ್ಲು. ಏನೇ ನಿನ್ನ ಮಾತಿನ ಅರ್ಥ? ನಾನೇನು ನಿನ್ನ ಹಾಗೆ ಚೆಲ್ಲಾಗಾಡ್ತೀನ? ಅನ್ನಪೂರ್ಣ ಕೋಪದಿಂದ ಅವಳ ಕಿವಿ ಹಿಂಡಿದ್ರು. ಅವರಿಂದ ತನ್ನ ಕಿವಿ ಬಿಡಿಸ್ಕೊಂಡವಳು, ಅಯ್ಯೋ ಅಮ್ಮ, ನಾನು ಹೇಳಿದ್ದು ಗುಡಿಗೆ ಹೋದ ತಕ್ಷಣ ನನ್ನ ಅಮ್ಮನ ಗುಣ ಹಾಗೂ ಅವರು ಹೇಳ್ಕೊಟ್ಟಿರೋ ಸಂಸ್ಕಾರ ನನಗೆ ತಿಳಿದೆ ನನ್ನಲ್ಲಿ ಜಾಗೃತವಾಗುತ್ತೆ ಅಲ್ವಾ ಅಪ್ಪಾಜಿ? ನಾನು ಹೇಳಿದ್ದು ಸರಿ ತಾನೇ ಅಂತ ಪ್ರೀತಿ ತುಂಬಿದ ಕಣ್ಗಳಿಂದ ಅಪ್ಪನನ್ನು ನೋಡಿದ್ಲು. ಖಂಡಿತ ಸರಿ ಮಗಳೇ, ನಿನ್ನ ಅಮ್ಮನ ಗುಣವೇ ನಿನಗೂ ಬಂದಿರೋದು. ಅವಳದೇ ಮುಖಲಕ್ಷಣ, ಅವಳದೇ ಕಂಠ ಅಂತ ಹೇಳ್ತಿದ್ದವರ ಮಾತುಗಳನ್ನು ತಡೆದ ಅನ್ನಪೂರ್ಣಮ್ಮ, ಇಲ್ಲ ರೀ, ನನ್ನ ಮಗಳು ನನಗಿಂತ ಚೆನ್ನಾಗಿ ಹಾಡ್ತಾಳೆ, ಅದಕ್ಕೆ ತಾನೇ ಅಗ್ರಹಾರದ ಜನರೆಲ್ಲರೂ ಮೈ ಮರೆತು ಅವಳ ರಾಗವನ್ನು ಆಲಿಸೋದು. ನನ್ನ ಮುದ್ದು ಕಣೆ ನೀನು ಅಂತ ಮಗಳನ್ನು ಮುದ್ದಿಸಿದ್ರು. ಕೆಲವು ಸಮಯಗಳ ಹಿಂದಷ್ಟೇ ಮಗಳಿಗೆ ಸಹಸ್ರನಾಮ ಮಾಡ್ತಾ ಇದ್ದವರು ಮರುಕ್ಷಣವೇ ಈ ರೀತಿ ಮುದ್ದಿಸ್ತಾ ಇರೋದನ್ನು ಕಂಡು ಮೂವರು ನಗಲಾರಂಭಿಸಿದ್ರು. ಅವರ ನಗುವಿಗೆ ಕಾರಣ ತಿಳಿದಿದ್ದ ಅನ್ನಪೂರ್ಣಮ್ಮ ಕೂಡ ಅವರ ನಗುವಿಗೆ ಜೊತೆಯಾದರು. ಎಲ್ಲರೂ ನಗುವಿನ ಸಂಭ್ರಮದಲ್ಲಿರುವಾಗಲೇ ಸರ್ವಮಂಗಳ ಇದ್ದಕ್ಕಿದ್ದಂತೆ ಮೌನಕ್ಕೆ ಜಾರಿದ್ಲು. ಮಗಳೇ, ಏನಾಯಿತು? ಯಾಕೆ ಇದ್ದಕ್ಕಿದ್ದ ಹಾಗೆ ಮೌನವಾಗಿಬಿಟ್ಟೆ? ದೀಕ್ಷಿತರು ಆತಂಕ ವ್ಯಕ್ತಪಡಿಸಿದರು. ಏನಿಲ್ಲ ಅಪ್ಪ, ಇವತ್ತು ಬೆಳಗ್ಗೆ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಿದ್ದಾಗ ಆ ಜಲಜಾಕ್ಷಮ್ನವರು ಇವತ್ತು ಭಜನೆ ಕಾರ್ಯಕ್ರಮ ಇದೆ ಅಂತ ನೆನಪಿಸಿದ್ರು. ನಾನು ಗುಡಿಲಿ ದೇವರ ನಾಮ ಹಾಡೋದು ಹಳ್ಳಿಯವ್ರಿಗೆಲ್ಲ ಕೇಳಿಸುತ್ತಂತೆ. ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತೀಯ ಮಗ, ಆದರೆ ನೀನು ಹಾಡೋದನ್ನು ಎದುರಿನಲ್ಲಿ ಕೇಳೋದಕ್ಕೆ ಆಗೋದಿಲ್ಲ ಅಂತ ಬೇಸರ ಮಾಡ್ಕೊಂಡು ಹೇಳ್ತಾರೆ. ನಾನು ಎಷ್ಟೋ ಸಲ ಅದ್ಯಾಕಾಗೋದಿಲ್ಲ, ನೀವು ಗುಡಿ ಹತ್ರ ಬನ್ನಿ, ಆಗ ಎದುರಿಗೆ ಕೇಳ್ಬೋದು ಅಂದಾಗಲೆಲ್ಲ ಶಾಂತಂ ಪಾಪಂ, ಹಾಗೆಲ್ಲ ಹೇಳಬಾರ್ದು ಕಣವ್ವ. ಈ ವಿಷಯ ಹಳ್ಳಿಯವ್ರಿಗೆ ಗೊತ್ತಾದರೆ ದೊಡ್ಡ ಯುದ್ಧನೇ ಆಗೋಗುತ್ತೆ. ನೀನು ನಮ್ಮ ಜೊತೆ ಹೀಗೆಲ್ಲ ಮಾತಾಡ್ದೆ ಅಂತ 500 ಹತ್ರ ಅಪ್ಪಿ ತಪ್ಪಿಯೂ ಹೇಳಬೇಡ ಕಣವ್ವ ಅಂತ ಬೇಡ್ಕೋತಾರೆ. ಅವರೆಲ್ಲ ಯಾಕಪ್ಪ ಹೀಗೆ? ಗುಡಿಲಿರೋ ದೇವರು ಅವರಿಗೆ ದರ್ಶನ ಕೊಡೋದಿಲ್ಲ ಅಂತ ಏನಾದರೂ ಹೇಳಿದಾನ? ಇಲ್ಲ ತಾನೇ? ಅಪ್ಪ, ಗುಡಿ ಪೂಜೆ ಮಾಡೋದು ನೀವೇ ಅಲ್ವಾ? ನೀವೇ ಯಾಕೆ ಅವ್ರಿಗೆಲ್ಲ ದೇವಸ್ಥಾನಕ್ಕೆ ಬನ್ನಿ, ನಾನೇ ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಬಾರ್ದು? ಸರ್ವಮಂಗಳನ ಪುಟ್ಟ ಬಾಯಿಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಹೊರಬಂದಿದ್ವು. ಆದರೆ ದೀಕ್ಷಿತರ ಬಾಯಿಯಿಂದ ಯಾವ ಮಾತುಗಳು ಹೊರಬರಲಿಲ್ಲ. ಅವರಿಗೆ ಆಶ್ಚರ್ಯನೂ ಆಗಲಿಲ್ಲ, ಆಘಾತನೂ ಆಗಲಿಲ್ಲ. ಯಾಕಂದರೆ ಅವಳು ಈ ಪ್ರಶ್ನೆಗಳನ್ನು ಅಪ್ಪನ ಬಳಿ ಸಾಕಷ್ಟು ಬಾರಿ ಕೇಳಿದ್ಲು. ಅವಳು ಪ್ರಶ್ನೆ ಮಾಡಿದಾಗೆಲ್ಲ ಅವರಿಂದ ಮೌನವನ್ನೇ ಉತ್ತರವನ್ನಾಗಿ ನಿರೀಕ್ಷಿಸಬಹುದಾಗಿತ್ತೇ ಹೊರತು ಬೇರೇನೂ ಸಾಧ್ಯ ಇರಲಿಲ್ಲ. ಪ್ರತಿ ಬಾರಿನೂ ತನಗೆ ಉತ್ತರ ಸಿಗೋದಿಲ್ಲ ಅಂತ ಸುಮ್ಮನೆ ಆಗ್ತಿದ್ದವಳು ಇವತ್ತು ಏನಾದರೂ ಆಗಲಿ
ಉತ್ತರ ಸಿಗೋವರೆಗೂ ತನ್ನ ಹಠವನ್ನು ನಿಲ್ಲಿಸುವಂತೆ ಕಾಣಲಿಲ್ಲ. ಅವಳು ಅಪ್ಪನ ಬಳಿ ಬಂದು, ಹೇಳಿಯಪ್ಪ, ಯಾಕೆ ಎಲ್ಲ ಹೀಗಾಡ್ತಾರೆ ಅಂತ ಅವರ ಕೈ ಹಿಡಿದು ಜಗ್ಗಾಡತೊಡಗಿದ್ಲು. ನಾನು ಏನಂತ ಹೇಳಿ ಮಗಳೇ, ಅದು ಅವರವರ ಇಷ್ಟ. ದೀಕ್ಷಿತರು ಬಾಯಿಗೆ ಬಂದಿದ್ದನ್ನು ಹೇಳಿ ನುಣುಚಿಕೊಳ್ಳೋದಕ್ಕೆ ನೋಡಿದ್ರು. ಇಲ್ಲ ಅಪ್ಪ, ಅವರೆಲ್ಲರಿಗೂ ನನ್ನ ಹಾಡು ಅಂದರೆ ತುಂಬಾ ಇಷ್ಟ. ಆದರೂ ದೇವಸ್ಥಾನಕ್ಕೆ ಮಾತ್ರ ಬರೋದಿಲ್ಲ. ಇದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ, ಅದೇನು ಅಂತ ನನಗೂ ಹೇಳಿ ಅಂತ ಒತ್ತಾಯಿಸತೊಡಗಿದ್ಲು. ದೀಕ್ಷಿತ್ರಿಗೆ ಬೇರೆ ವಿಧಿ ಇಲ್ಲದೆ ತಮಗೆ ತಿಳಿದಿದ್ದ ವಿಷಯವನ್ನು ಮಗಳಿಗೆ ಅರ್ಥೈಸೋದಕ್ಕೆ ಪ್ರಯತ್ನಿಸಿದ್ರು. ನೋಡು ಪುಟ್ಟಿ, ಈ ಹಳ್ಳಿಲಿ ಇರೋ ಜನರೆಲ್ಲರೂ ತಮ್ಮದೇ ಆದ ಶಾಸ್ತ್ರ, ಸಂಪ್ರದಾಯ, ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನೀನಂದರೆ, ನಿನ್ನ ಹಾಡು ಅಂದರೆ ತುಂಬಾ ಇಷ್ಟ ಇರ್ಬೋದು. ಆದರೆ ಶ್ರೀರಾಮನ ಗುಡಿಗೆ ಬರೋ ಧೈರ್ಯವನ್ನು ಯಾರೂ ಮಾಡೋದಿಲ್ಲ. ಅದು ಅವ್ರಿಗೆ ಬೇಕಾಗೂ ಇಲ್ಲ. ಹಳ್ಳಿಯ ಬೀದಿ ಬೀದಿಗಳಲ್ಲಿ ಅವರದೇ ಆದ ಗುಡಿಗಳನ್ನು ಕಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ಹಿರಿಯರು ಮಾಡಿರೋದು. ಅದನ್ನು ನಾವು ಪಾಲಿಸ್ಕೊಂಡು ಬರ್ತಿದ್ದೀವಿ ಅಷ್ಟೇ. ಯಾರ ನಂಬಿಕೆಗೂ ಧಕ್ಕೆ ಆಗಬಾರ್ದಲ್ವಾ? ಅವರವರ ನಂಬಿಕೆ ಅವರವರಿಗೆ. ನೋಡು, ನೀನು ಕೂಡ ಶ್ರೀರಾಮನ ಗುಡಿ ಬಿಟ್ಟು ಈ ಹಳ್ಳಿ ಜನರು ಪೂಜೆ ಮಾಡೋ ಬೇರೆ ಯಾವ ಗುಡಿ ಬಳಿಯೂ ಹೋಗುವಂತಿಲ್ಲ, ಗೊತ್ತಾಯ್ತಾ ಅಂದಾಗ ಅವಳಿಗೆ ಅಪ್ಪನ ಮಾತುಗಳಲ್ಲಿ ಅನುಮಾನ ಉಂಟಾಯಿತು. ಅವಳ ಪ್ರಶ್ನಾರ್ಥಕ ಮುಖವನ್ನು ಗಮನಿಸಿದ ದೀಕ್ಷಿತ್ರು, ನೋಡು ಮಗಳೇ, ಈಗ ನಾನ್ಯಾಕೆ ಹೋಗಬಾರ್ದು, ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಏನೇನೋ ಪ್ರಶ್ನೆ ಕೇಳಬೇಡ. ಈಗ ನಾನು ಏನು ಹೇಳಿದರೂ ನಿನಗೆ ಅರ್ಥ ಆಗೋದಿಲ್ಲ. ನೀನು ದೊಡ್ಡವಳಾದ ಮೇಲೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಇವತ್ತು ಇಷ್ಟು ಪ್ರಶ್ನೆ ಸಾಕು, ಇನ್ಮುಂದೆ ಇದ್ರ ಬಗ್ಗೆ ಏನು ಮಾತಾಡಬಾರ್ದು ಅಂತ ಅವಳು ಮತ್ತೇನನ್ನೋ ಕೇಳೋ ಮುಂಚೆನೇ ಮುಂದೆ ಮುಂದೆ ಹೆಜ್ಜೆ ಹಾಕತೊಡಗಿದ್ರು. ಸರ್ವಮಂಗಳನ ಪುಟ್ಟ ತಲೆಯಲ್ಲಿ ಸಾಕಷ್ಟು ವಿಷಯಗಳು, ಪ್ರಶ್ನೆಗಳು ತುಂಬಿದ್ರು. ಅವಳು ಯಾರಲ್ಲಿ ಉತ್ತರ ಕೇಳಿದ್ರೂ ಸರಿಯಾದ ಉತ್ತರ ಸಿಗೋದಿಲ್ಲ ಅಂತ ತಿಳಿದು ಮೌನವಾಗಿಯೇ ಅಮ್ಮ ಹಾಗೂ ವಿಶ್ವನಾಥನೊಂದಿಗೆ ಹೆಜ್ಜೆ ಹಾಕಿದ್ಲು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ನರಹರಿ ದೀಕ್ಷಿತ್ರು ಭಕ್ತಿಭಾವದಿಂದ ಮೈಮರ್ತು ಶ್ರೀರಾಮಚಂದ್ರ ಪ್ರಭುವಿಗೆ ಸುಪ್ರಭಾತವನ್ನು ಹಾಡ್ತಾ ಇದ್ರೆ ಮುಂಜಾನೆ 6 ಗಂಟೆ ಆದರೂ ಹಾಸಿಗೆ ಮೇಲೆ ಉರುಳಿಕೊಂಡಿದ್ದ ಯಜ್ಞೇಶ ಜೋಯಿಸ್ರು ತಮ್ಮ 2 ಕೈಗಳನ್ನು ಕಿವಿಗಳಿಗೆ ಅಡ್ಡಲಾಗಿ ಇಟ್ಕೊಂಡು ಮುಖದ ತುಂಬ ಕಂಬಳಿ ಹೊತ್ಕೊಂಡ್ರು. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮಾವರಾನನೇ. ದೀಕ್ಷಿತರ ಧ್ವನಿ ಮತ್ತಷ್ಟು ಗಾಢವಾಯಿತು. ಅಬ್ಬಾ, ಶುರು ಆಯಿತು ಆ ದೀಕ್ಷಿತಂದು. ಅದೇನು ಗಂಟ್ಲೋ ಏನೋ. ಅವನು ಮಂತ್ರ ಹೇಳೋಕ್ಕೆ ಪ್ರಾರಂಭ ಮಾಡ್ದ ಅಂದರೆ ಇಡೀ ಅಗ್ರಹಾರದ ಜನಗಳಿಗೆ ನಿದ್ರೆ ಇಲ್ಲದಂತಾಗತ್ತೆ. ಅಗ್ರಹಾರದ ಜನರೆಲ್ಲರೂ ಸೇರಿ ಇದರ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ನಮ್ಮ ನಿದ್ರೆಗೆ ಭಂಗ ಅಂತ ಮಣಮಣ ಬೈಕೊಳ್ತಾ, ಲೇ ಸುಭದ್ರ, ಇನ್ನೊಂದೆರಡು ಕಂಬಳಿ ಇದ್ರೆ ತಗೊಂಡ್ ಬಾ. ಆ ದೀಕ್ಷಿತನಿಂದ ಈ ಅಗ್ರಹಾರದಲ್ಲಿ ನೆಮ್ಮದಿಯಿಂದ ನಿದ್ರೆ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ಒಂದೇ ಸಮನೆ ಕಿರುಚಾಡ್ತಾ ಇದ್ರು. ದೇವರ ದೀಪಕ್ಕೆ ಬತ್ತಿ ಹೊಸಿತಿದ್ದ ಗಿರಿಜಮ್ಮ, ಏನು ಅದು ನಿನ್ಗೋಳು? ಸೂರ್ಯ ಹುಟ್ಟಿ ಆಗಲೇ 1 ತಾಸಾಗ್ತಾ ಬಂತು. ಇನ್ನು ಕಂಬಳಿ ಒಳಗೆ ಸೇರ್ಕೊಂಡು ಅದ್ಯಾರಿಗೋ ಶಾಪ ಹಾಕ್ತಾ ಇದೆಯಾ? ಅನಿಷ್ಟವೇ, ಎದ್ದು ಕೆಲಸ ನೋಡ್ಕೊ. ಇನ್ನೊಬ್ಬರಿಗೆ ಶಾಪ ಹಾಕೋ ಬರ್ದಲ್ಲಿ ಧನುರ್ಮಾಸ ಅನ್ನೋದು ಮರ್ತಿದ್ಯೋ ಹೇಗೆ ಅಂತ ಮಗನಿಗೆ ಬೈಯುತ್ತಾ ತಮ್ಮ ಕೆಲಸವನ್ನು ಮುಂದುವರಿಸಿದ್ರು. ಅಮ್ಮನ ಮಾತಿನಿಂದ ಕಿರಿಕಿರಿಗೊಂಡ ಯಜ್ಞೇಶ ಜೋಯಿಸ್ರು ಹಾಸಿಗೆಯಿಂದ ಮೇಲೆದ್ದು, ಸಾಕು, ಸ್ವಲ್ಪ ಬಾಯಿ ಮುಚ್ಚಮ್ಮ. ಅಲ್ಲಿ ನೋಡಿದರೆ ಆ ದೀಕ್ಷಿತ ಗಂಟ್ಲು ಹರ್ಕೊಂಡು ಸುಪ್ರಭಾತ ಶುರು ಮಾಡ್ಕೊಂಡಿದ್ದಾನೆ. ಅದನ್ನು ಕೇಳಿನೇ ನನ್ನ ಕಿವಿ ಕಿತ್ತೋಗ್ತಾ ಇದೆ. ಅದು ಸಾಲದು ಅಂತ ನೀನಿಲ್ಲಿ ಶುರು ಹಚ್ಕೊಂಡ್ಯಾ ಅನ್ನುತ್ತಾ ತಮ್ಮ ಮೈಯಿಂದ ಜಾರ್ತಾ ಇದ್ದ ಯಜ್ಞೋಪವೀತವನ್ನು ಸರಿಪಡಿಸಿಕೊಂಡ್ರು. ಮತ್ತೇನೋ ನಿಂದು? ಆ ದೀಕ್ಷಿತ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮದೇವರ ಸೇವೆ ಮಾಡ್ತಾ ಇದ್ದಾನೆ. ಅದನ್ನು ಕೇಳಿ ಕಿವಿ ತಂಪು ಮಾಡ್ಕೊಳ್ಳೋದು ಬಿಟ್ಟು ಹೀಗೆ ಹಾರಾಡ್ತಿಯಲ್ಲ, ಇದಕ್ಕೆ ನಿನಗೆ ಬೈದೆ ಏನು ಮಾಡಬೇಕು ಅಂತ್ಯಾ? ನೀನು ಅಂದ್ಕೊಂಡಿರೋ ಹಾಗೆ ಆ ದೀಕ್ಷಿತನಿಂದ ಅಗ್ರಹಾರ ಜನಗಳ ನಿದ್ರೆಗೆ ಯಾವತ್ತೂ ತೊಂದರೆ ಆಗಿಲ್ಲ. ಎಲ್ಲರೂ ನಿನ್ನ ಹಾಗೆ ಸೋಮಾರಿಗಳು ಅಂದ್ಕೊಂಡಿದ್ಯಾ? ಎಲ್ಲರೂ ಆಗಲೇ ಎದ್ದು ಜಳಕ ಮಾಡಿಕೊಂಡು ಜಪ ತಪ ಮಾಡ್ತಿದ್ದಾರೆ. ಹೀಗೆ ಕಂಬಳಿ ಒಳಗೆ ಗುಪ್ಪೆ ಹಾಕ್ಕೊಂಡು ಮಲಗಿದ್ರೆ ನಿನಗೆ ಏನೂ ಗೊತ್ತಾಗೋದಿಲ್ಲ. ಆಚೆ ಹೋಗಿ ನೋಡು, ಆ ದೀಕ್ಷಿತನ ಮಂತ್ರ ಪಠಣೆ ಕೇಳಿಕೊಂಡು ಜನಗಳೆಲ್ಲ ತಮ್ಮ ಕೆಲಸದಲ್ಲಿ ಹೇಗೆ ತಲ್ಲೀನರಾಗಿದ್ದಾರೆ ಅಂತ ತಿಳಿಯುತ್ತೆ
ಅಂತ ನಯವಾಗಿ ಹೇಳಿದರು. ಸುಮ್ನಿರಮ್ಮ ಸಾಕು, ಆ ದೀಕ್ಷಿತ ಪೂಜೆ ಮಾಡೋ ವೈಖರಿನ ನಾನು ಕಂಡಿದ್ದೀನಿ. ತಾನು ಪೂಜೆ ಮಾಡೋದು ಇಡೀ ಹಳ್ಳಿಗೆಲ್ಲ ಗೊತ್ತಾಗ್ಲಿ ಅಂತ ಹಾಗೆ ಗಂಟ್ಲು ಕಿತ್ತು ಹೋಗೋ ಹಾಗೆ ಹರ್ಚ್ಕೋತಾನೆ ಅಷ್ಟೆ. ಅದನ್ನೇ ಅಗ್ರಹಾರದ ಕೆಲವು ಜನಗಳೆಲ್ಲ ದೀಕ್ಷಿತರಿಗೆ ದೇವ್ರ ಮೇಲೆ ಅದಷ್ಟು ಭಯ ಭಕ್ತಿ ಅಂತ ಅವನನ್ನು ಕೊಂಡಾಡೋದೇನು ಹೊಗಳೋದೇನು. ಅಲ್ಲ, ನನಗೊಂದು ಅನುಮಾನ, ನೀನು ಹೆತ್ತಿದ್ದು ನನ್ನನ್ನೋ ಅಥವಾ ದೀಕ್ಷಿತನ್ನೋ? ಯಾವಾಗ ನೋಡಿದ್ರೂ ನನಗೆ ಬೈಕೊಂಡು ಆ ದೀಕ್ಷಿತನ ಪರ ಮಾತಾಡ್ತಾನೆ ಇರ್ತೀಯಲ್ಲ. ಅರಿತವಾದ ಚೂರಿಯಂತಿದ್ದ ಮಗನ ಕುಹಕದ ಮಾತುಗಳು ಗಿರಿಜಮ್ಮನವರ ಮನಸ್ಸನ್ನು ಬಹಳವೇ ಘಾಸಿಗೊಳಿಸಿತ್ತು. ಮಿತ್ರರೇ, ನಗು ತುಂಬಿರೋ ದೀಕ್ಷಿತರ ಕುಟುಂಬಕ್ಕೆ ಮುಂದೆ ಯಜ್ಞೇಶ ಜೋಯಿಸರಿಂದ ಏನಾದರೂ ಕೇಡಾಗಲಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.